ನಮಸ್ಕಾರ ರೀ. ನಾನು ಆರಾಮದನಿ, ನೀವು ಆರಾಮದಿರಿ ಅಂತ ಭಾವಿಸ್ತೀನಿ. ಈಗ ನಾ ಬಂದಿರೋ ಸಮಾಚಾರ ಏನಪ್ಪ ಅಂದ್ರೆ, ನಾನು ಮಾಡ್ತಾ ಇರೋ ಲಲಿತಾ ಕುಟುಂಬ ಸ್ಟೋರಿಯಲ್ಲಿ ಎಲ್ಲ ಒಂದು ಮಂತರದ್ದು ಒಂದು ಹಂತಕ್ಕೆ ಬಂದವೆ ಈ ಕತೆಗಳು. ಹಾಗಾಗಿ ಈ ಕತೆನ ಇಲ್ಲಿಗೆ ಮುಗಿಸ್ಬೇಕಂತ ಮಾಡೇನಿ. ಇನ್ನೊಂದು ಭಾಳ ಅಂದ್ರೆ ಇನ್ನೊಂದು ವಾರ ಬರ್ಬೋದು ಇದು ಸ್ಟೋರಿ. ಅದಾದಮೇಲೆ ಹೊಸ ಸ್ಟೋರಿ ತಗೋಬೇಕಂತ ಮಾಡೇನಿ. ಆ ಕತೆ ಬಂದು ಬಡ ಕುಟುಂಬದ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಸಂಸಾರದ ಕತೆ ಅಂತ ಐತಿ. ಅದನ್ನು ಶುರು ಮಾಡ್ತದಾನೆ. ಅದಕ್ಕೋಸ್ಕರ ನೀವೆಲ್ಲರೂ ಈ ಲಲಿತಾ ಕುಟುಂಬ ಕತೆಗೆ ಹೆಂಗೆ ಸಹಕಾರ ಕೊಟ್ಟು ನೋಡಿ ನನಗೆಲ್ಲ ಸಪೋರ್ಟ್ ಮಾಡ್ಕೊಂತ ಬಂದಿರಿ ನಮ್ಮ ಚಾನಲ್ನ. ಹಂಗೆ ಇನ್ನು ಮುಂದೆ ಈ ಕತೆಗೂ ಸಪೋರ್ಟ್ ಮಾಡ್ತೀರಿ ಅಂತ ನಂಬೇನಿ, ಭಾವಿಸೇನಿ. ಆಮೇಲೆ ಬೇರೆಯವ್ರ ಕತೆಗೂ ನಮ್ಮ ಕತೆಗೂ ಹೋಲಿಸಿದ್ರೆ ಅಂಥ ಏನು ವ್ಯತ್ಯಾಸನಿಲ್ಲ. ನಮ್ಮ ಸ್ಟೋರಿನ ಚೆನ್ನಾಗಿ ಬರ್ತದವು, ಆದರೆ ಯಾಕೋ ವ್ಯೂಸ್ ಬರ್ತಾ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಬೇರೆ ಥರ ಸ್ಟೋರಿ ಮಾಡ್ಬೇಕು ಅಂತ ಅನ್ಕೊಂಡನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ಹಿಂಗೆ ಇರಲಿ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾನು ಇನ್ಮೇಲಿಂದ ಸ್ಟೋರಿಗಳನ್ನ 11:30 12 ಗಂಟೆ ಒಳಗನ ಅಪ್ಲೋಡ್ ಮಾಡಿಬಿಡ್ತೀನಿ. ಯಾಕೆ ಸಾಯಂಕಾಲ ಆಗಿರೋದಕ್ಕೆ ಏನೋ ಬೇರೆ ಯೂಟ್ಯೂಬರ್ ಒಬ್ಬರು ಹೇಳಿದರು, ಇಲ್ಲ ನೀವು ಟೈಮಿಂಗ್ ಚೇಂಜ್ ಮಾಡ್ಕೊಡ್ರಿ, ಕತೆ ಚೆನ್ನಾಗಿರ್ತವೆ, ಆದ್ರೂ ಯಾಕೆ ನಿಮಗೆ ವ್ಯೂಸೇ ಬರಲ್ಲ ಅಂತೆಲ್ಲ ಹೇಳಿ ಪಾಪ ಅವ್ರು ಭಾಳ ತಿಳುವಳಿಕೆ ಹೇಳಿದ್ರು ನನಗೆ. ಅದಕ್ಕೋಸ್ಕರ ನಾನು 11:30 12 ಗಂಟೆ ಒಳಗೆ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ನೋಡಿರಿ, ಸ್ಟೋರಿಗಳ್ನ ಮತ್ತು ಸಪೋರ್ಟ್ ಮಾಡಿರಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಲಲಿತಕ್ಕ, ನಾವಂತೂ ಸಪೋರ್ಟ್ ಮಾಡೇ ಮಾಡ್ತಾವ. ನೀ ಎಷ್ಟು ಲೇಟಾಗಿ ಒಂದು ವಿಡಿಯೋ ಹಾಕಿದ್ರನ್ನ ನಾವು ಮಾತ್ರ ತಪ್ಸಂಗಿಲ್ಲ. ಅದು ಅಲ್ದ ಸ್ಟೋರಿ ಚಂದ ಇರ್ತಾವ ನಿಮ್ಮವು, ಅದಕ್ಕೆ ಥ್ಯಾಂಕ್ಸ್ ಲೇ. ಸುಮ್ಮಿ ಮನೆ ಯಾಕೆ ಬಣ ಬಣ ಅನ್ನಕತ್ತೈತಲೆ? ಯಾರು ಇದ್ದಂಗೆ ಕಾಣವಲ್ರಿ ಏನು ಮನ್ಯಾಗ? ಮುದ್ಕ ಹೋಗ್ಕ ಒಬ್ಬಕ್ಕೆ ಅದಳಲ್ಲ ಲಲಿತಕ್ಕ, ಅದಕ್ಕೆ ಮನೆ ಖಾಲಿ ಖಾಲಿ ಅನ್ಸಕತ್ತೈತಿ. ಮಗ ಸೊಸಿ ಇಲ್ಲಲ್ಲ, ಇರ್ತಾವ ತಡಿ ಕರಿತೀನಿ, ಹಾಕೆಲ್ಲಿ ಹೋಗ್ಬೇಕು ಮನೆ ಬಿಟ್ಟು. ಮುದ್ಕೋಕ ಸ್ವಲ್ಪ ಬಾರವ ಹೊರಗೆ. ಓ ನೀವು ಬಾರ ಬಾ ಕುತ್ಕೊ ಬರ್ರಿ. ಏನು ಇಷ್ಟು ದೂರ ಬಂದ್ಬಿಟ್ರಿ? ಏನು ಸಮಾಚಾರ? ಏನಿಲ್ಲವ, ಭಾಳ ದಿನ ಆಗಿತ್ತಲ್ಲ, ಮಾತಾಡ್ಸಿದ್ದನೇ ಇಲ್ಲ. ಅದಕ್ಕೆ ಒಟ್ಟು ಮಾತಾಡಿಸಿ ಹೆಂಗದಾಳ ಏನು ಸಮಾಚಾರ ಕೇಳ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಅದು ಅಲ್ದ ನಿನ್ನ ಮಗನ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ನಾನು ಅದಕ್ಕೆ ಮತ್ತೆ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಇದು ಮಾಡಬಾರ್ದಲ್ಲ, ದ್ವೇಷ ಬೆಳೆಸ್ಕೊಂತ ಹೋಗಬಾರ್ದು. ನಾವು ಏನೋ ಒಂದು ಒಳ್ಳೆ ಉದ್ದೇಶಕ್ಕೆ ಹೇಳಿದ್ವಿ, ಆದ್ರೆ ಅದು ತಿಳ್ಕೊಂಡ್ರೆ ಚಲೋ, ತಿಳ್ಕೊಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತಿ. ಅದಕ್ಕೆ ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಅಂತ ಹೇಳೋಣ ಅಂತೇಳಿ ಬಂದಿವವ. ಅಯ್ಯ ಅದಕ್ಕೇನು ಬಿಡಲ್ಲತಕ್ಕ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಸುಳ್ಳಲ್ಲ ನೋಡು. ನಮ್ಮ ಮನೆಯವ್ರ ನನಗೆ ಇಷ್ಟೆಲ್ಲ ಗೊತ್ತಿಲ್ದಂಗೆ ಇದನ್ನು ಮಾಡಿ ಅಂತ ಇಂತ ನನ್ನ ತವ್ರ ಮನೆಯವ್ರು ಹೆಂಗೆ ಅದಾರ ಏನು ಅನ್ನೋದು ನನಗೆ ತೋರಿಸ್ಕೊಟ್ಬಿಟ್ರೆ ಈಗ ಬುದ್ಧಿ ಬಂದಾಯ್ತವ ಇವ ನನಗೆ. ನನ್ನ ಗಂಡ ಏನು ಮಾಡ್ತಾನೆ ಅದಕ್ಕೆ ಸೈ ಅಂತ ನಾನು ಅವ್ರ ವಿರುದ್ಧ ಏನು ಹೋಗಂಗಿಲ್ಲ. ಆಮೇಲೆ ನೀನಾದರೂ ಒಬ್ರದ್ದು ಭಾಳ ಕೆಡಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಳಿದಿ. ಇರ್ಲಿ ಬಿಡು, ಅದ್ರಾಗ ಏನೈತಿ ತಪ್ಪು. ಚಲೋ ಆತ್ ಬಿಡವ, ನೀ ಮನಸ್ನಾಗ ಒಂದು ನನ್ನ ಬಗ್ಗೆ ಕೆಟ್ಟದ್ದೇನು ಇಟ್ಕೊಂಡಿಲ್ಲಲ್ಲ, ಅದ ಖುಷಿ ಆಯ್ತು ನೋಡು. ಸರಿ ತಗ, ನಾವು ಬರ್ತೇವೆ. ಕುತ್ಕೊ ಬರ್ರಿ, ಹೋಗಂತ್ರಿ, ಚಾರ ಮಾಡ್ತಾನೆ, ಚಾಗೆ ಕುಡಿದು ಹೋಗಿದ್ರವ. ಇರ್ಲಿ ಬಿಡ ಮುದ್ಕೋಕ, ನಡೀತೈತೆ, ಮನೆಗೆಲ್ಲ ಮುಗಿಸ್ಕೊಂಡ ಬಂದೇವಿ. ಅದನ್ನೆಲ್ಲ ಏನು ಮಾಡ್ತಿದ್ದಿ? ಮತ್ತೇನ್ರ ಖುಷಿ ಸಮಾಚಾರ ಬರ್ಲಿ ತಗ, ಅವಾಗ ಊಟನ ಮಾಡಿದ್ರಾತ. ಅದ ಮತ್ತೆ ಆದಷ್ಟು ಜಲ್ದಿ ನಿಮ್ಮ ಮನೆಗೆ ಒಂದು ತೊಟ್ಲು ಕಟ್ಲಿ. ಆಗ್ಲಿಲ್ಲ ಸುಮ್ಮಿ, ನಿನ್ನ ಬಾಯಿ ಹರ್ಕಿಲಿ ಹಂಗಾತಂದ್ರೆ ನಿನ್ನ ಬಾಯಿ ಮೇಲೆ ಒಂದು ತೆಂಗಿನಕಾಯಿ ಹೊಡಿತೇನಂತ ನಾನು. ಆಕೈತ್ ಬಿಡ ಮುದ್ಕೋಕ, ಯಾಕೆ ಹಂಗಿದು ಮಾಡ್ತಿದ್ದಿ? ದೇವ್ರು ಕೊಡ್ಬೇಕಂತ ಮನಸ್ಸು ಮಾಡಿದೆ, ಅದ್ರ ಏಟತ್ತಿನ ಮಾತು ಕಣ್ಣು ಮುಚ್ಕೊಂಡು ಬಿಡೋದ್ರಾಗ ಕೊಡ್ತಾನೆ. ಅದೇನೋ ಟೈಮ್ ಇರ್ತೈತಿವ ಅದಕ್ಕೆಲ್ಲ, ಯಾರ್ಯಾರಿಗೆ ಯಾವಾಗ ಏನೇನು ಕೊಡ್ಬೇಕು ಅನ್ನೋದು ಆತನ ಕೈಯಾಗಿರ್ತೈತಿ. ಹಂಗೆ ಕೊಡ್ತಾನ. ಅದೇ ಇದು ಹೇಳ್ತಾರಲ್ಲ ಶಾಸ್ತ್ರ ಕೇಳಿ ಇಲ್ಲ, ಅದು ಹಿಂದೆ ಎಂತ ಚಲೋ ಐತೆ ನೋಡಿ, ನನಗೆ ಅನ್ನಕ್ಕೆ ಬರವಲ್ದದು. ನಸೀಬ್ ಸೇ ಜಾದಾ ವಕ್ತ್ ಸೇ ಪೆಹಲೆ ನಾ ಕಿಸಿ ಕು ಮಿಲೇಗ ಹಂಗಂತ. ಹಂಗಂದ್ರೆ ಟೈಮ್ಗಿಂತ ಮುಂಚೆನೇ ಸಿಗಂಗಿಲ್ಲ ಅಂತ, ನಮ್ಮ ನಸೀಬ್ದಾಗ ಬರ್ದೋದಕ್ಕಿಂತ ಹೆಚ್ಚಿಗೆನೇ ಸಿಗಂಗಿಲ್ಲ ಅಂತ, ಹಂಗದ್ರ ಅರ್ಥ. ನನಗೂ ಗೊತ್ತಿದ್ದಿಲ್ಲ. ನಮ್ಮನ್ಯಾಗ ಅನ್ನಕತ್ತಿದ್ರ ಕೇಳಿದ್ನೆಲ್ಲ ಅದು ಬಂತು ಬಾಯಿಗೆ, ಅಂದೆ. ಹೌದು ನೋಡ್ಲಲ್ತಕ್ಕ, ನಿನ್ನ ಮಾತು 100ಕ್ಕೆ 100 ಖರೆ ಅನ್ಸಕತ್ತೈತೆ ನನಗೀಗ. ಸರಿ ತಗ, ನಾವು ಬರ್ತೇವೆ. ಅಲ್ಲ ಹೋಗ್ತಕ್ಕ, ಹಂಗಾಸ ಹೋಗಿದ್ರೆ ಇಷ್ಟೊತ್ತಿಗೆ ಮನೆ ತಾಕ ಹೋಗಿದ್ವ, ಸುಮ್ಮನೆ ಹಿಂಗೆ ಕರ್ಕೊಂಬಂದು ಹೊಲ್ದಾಗ ಏನು ಕಾಯರ ಇಲ್ಲ ಆಳರ ಇಲ್ಲವ. ಹೋಗಿದ್ರೆ ಬರ್ತತ್ ಬಿಡು. ಆದ್ರೆ ಈ ಹೊಲ್ದಾಗ ಒಂದು ದಿನಕ್ಕೆ 1 ಸಲನಾರ 2 ಸಲನಾರ ಅಡ್ಡಾಡಕಬೇಕು, ಮುಂಜಾನೆ ಸಂಜೆಲೆ. ಇಲ್ಲಾಂದ್ರೆ ಎಳೆ ಕಾಯಿ ಹರ್ಕೊಂಡು ಹೋಗ್ಬಿಡ್ತಾರ. ಅವು ದೊಡ್ಡವಾಗಕ್ಕ ಬಿಡಂಗಿಲ್ಲ, ಪೇಟೆಗೆ ರೇಟ್ರನ್ನ ಆಗಂಗಿಲ್ಲ. ಎಳೆ ಕಾಯಿ ಹೋಯ್ದ್ರೆ ಗಡ ಕೆಡ್ತಾವ, ಒಂದು ಇದು ಮಾಡಕತ್ ಬಿಡ್ತಾರೆ, ಹಾಕಿಸ್ಕೊಂಡಂಗ ಇಲ್ಲ ಮಾರಾರ. ಅದ್ರಾಗ ಈ ಹನುಮವನ ಮಗಳು ಇಲ್ದಾಗಿದ್ದನ್ನು ಒಂದಿಟ್ಟು ಹಂಗೆ ಕಮ್ಮಿ ಆಗಿತ್ತವ ಕಳ್ರ ಹಾವಳಿ. ಈಗ ಮಗ್ಳು ಹಳ್ಳಿ ಆಕಿ ಯಾಕೆ ಬರಕತ್ಬಿಟ್ಟಾಳ, ಬಂಡಣೆ ಬೇರೆ ಮಿದಾಳಲ್ಲ, ಆಕೆ ಬಂದ್ಲ ಅಂದ್ರೆ ಹೊಲ ಓಟು ಸ್ವಚ್ಛ ಮಾಡಿಬಿಡ್ತಾಳ ನೋಡು. ಮನೆ ಶಿಸ್ತ ಜಡ್ಸನ್ ಆಕಿಗೆ. ಮತ್ತು ಆಕೆ ಸಲುವಾಗಿ ಒಂದು ಅರ್ಧ ಹೊಲಕ್ಕೆ ಬರ್ಬೇಕಾಗೈತಿ. ಅದಕ್ಕೆ ಹಿಂಗೆ ಹೋಗ್ಬಿಟ್ರೆ ಒಂದು ರೌಂಡ್ ಆಕತಿ. ಆಮೇಲೆ ಸಂಜೆ ಮುಂದೆ
ನಮ್ಮ ಗೌಡ್ರನ್ನ ಕಳ್ಸಕ್ಕೆ ಬರ್ತೈತಿ ಅಂತ ಬಂದು ನೋಡು. ಹ್ಞೂ ನಾಲ್ತಕ್ಕ ಮತ್ತೆ ಅಟ್ಟಿಗೆ ಎದಿರ ನೀವು ಕಾಯಿ ಉಳ್ದವು ಇಲ್ಲ ಅಂದ್ರೆ ಮಂದಿ ಹೊಲ್ದಂಗೆ ಆಗ್ಬೇಕತ್ ನೋಡು. ಎಲ್ಲ ಈಟ್ ಹರ್ಕೊಂಡು ಮನೆ ಹೊಲನ ಬರೆಯೋದು ಮಾಡಿಬಿಡ್ತಾರ. ಅಂದಂಗೆ ಸುಮ್ಮನೆ ಒಟ್ಟು ನಮ್ಮ ತಮ್ಮರ ಊರಿಗೆ ಹೋಗ್ಬರಂಬಾರ್ಲೆ. ಇನ್ನೊಂದು ಹುಡುಗಿ ಹುಟ್ಟೈತಂತ ಅವನಿಗೆ. ಪಾಪ 3ನೇ ಗಂಡು ಆಕೈತಿ ಅಂತ ಬಿಟ್ಕೊಂಡಿದ್ರೆ ಅದು ಹೆಣ್ಣು ಆಗೈತಿ. ಮತ್ತು ಏನು ಮಾಡೋದು, ಯಾವಾಗಿರ್ತೈತೆ ಅದಲ್ಲವ. ನಮ್ಮ ಕೈಯಾಗ ಏನೈತಿ ಎಲ್ಲ ದೇವ್ರು ಯಾರು ಕೊಡ್ತಾನದ. ಅದಕ್ಕೆ ಹೋಗಿ ಒಟ್ಟು ಮಾತಾಡ್ಸ್ಕೊಂಬರಂಬ, ಕೊಬ್ಬರಿ ಖಾರ ಕೊಟ್ಟು ಹುಡುಗಿನ ನೋಡ್ಕೊಂಬಂದ್ರೆ ಆತು. ಸರಿ ತಗ ಹೋಗೋಣ ಲಲ್ತಕ್ಕ, ಬರ್ತಾನೆ. ನನಗೂ ಏನು ಕೆಲಸ ಇಲ್ಲ ಏನಿಲ್ಲ ಈಗ. ಅಲ್ಲಿಂದ ಬಂದಾಗ ಲಲ್ತಕ್ಕ ಒಂದಿಟ್ಟು ಅದು ಮನೆದು ಮುಗಿಸಿದ್ರೆ ಹಾಕಿತ್ತವ ವ್ಯಾಪಾರನ. ನಮಗೂ ಮತ್ತೆ ಎಷ್ಟು ದಿನ ಅಂತಂದು ಹಿಂಗೆ ರೊಕ್ಕ ಇಟ್ಕೊಂಡು ಕುಂದ್ರೋದು ಹೌದಲ್ಲ. ಬಡ ವ್ಯಾಪಾರ ಮುಗೀತಂದ್ರೆ ಕಟ್ಸಕ್ರ ಹಾಕಕ್ಕೆ ಬರ್ತೈತೆ ಅಂತ. ನಮಗೇನು ಗೊತ್ತಾಕತ್ತಲ್ಲ ವ್ಯಾಪಾರ ಹೆಂಗೆ ಏನು ಅನ್ನೋದು. ಗೌಡ್ರಿಗೆ ಆದ್ರೆ ಬರೋಬ್ಬರಿ ಆಕತ್ತವ. ಅಲ್ಲಿ ಮಾರ್ಕೆಟ್ನಾಗ ಹೆಂಗೆ ಐತಿ ಈಗ ವ್ಯಾಪಾರ, ಎಷ್ಟು ಅದು ನಡೆದವು, ರೊಕ್ಕ ರುಜಿ ಎಲ್ಲ ಅವ್ರಿಗೆ ಗೊತ್ತಾಕತಿ. ಅವ್ರಿಗೆ ಹೇಳಿ ನಿಮ್ಮ ಮನೆಯವ್ರನ್ನ ಇವ್ರನ್ನ ಸೇರಿಸಿ ಜೊತೆ ಮಾಡಿ ಕಳಿಸ್ಬಿಡು. ಹೋಗಿ ಮಾತಾಡ್ಕೊಂಡು ಮುಗಿಸ್ಕೊಂಬರ್ತಾರೆ. ಅದೇನು ವ್ಯಾಪಾರ ಮುಗೀತಂದ್ರೆ ತಡ ಇಲ್ದನ್ನ ಖರೀದಿ ಆಕವು. ಹಿಂದೆ ಊಟಾಗ ಕಟ್ಸಕ್ಕೆ ಚಲೋ ಮಾಡಿಬಿಡುವಂತ್ರಿ. ಸರಿ ತಗೊಳ್ಳಲ್ತಕ್ಕ, ಹಂಗಾಗಲಿ, ಹಂಗೆ ಮಾಡಿದ್ರಾತು. ನಾನಂತೂ ಮನಸ್ಸಿನಾಗ ಅನ್ಕೊಂಡಿದ್ದಿಲ್ವಲ್ಲ ಅಲ್ತಕ್ಕ, ಇಷ್ಟು ದೊಡ್ಡ ಮನೆ ಹಿಡಿತೇವಿ, ಇಷ್ಟು ರೊಕ್ಕ ಇರ್ತವೆ ನಮ್ಮ ಅಂತೆಗ ಅಂತಂದು. ಖರೇನ ಎಲ್ಲಿ ಸಾಯ ತನಕ ಇದೆ ಮುರುಕ್ ಮನೆಗೆ ಇದ್ದು ಹೋಗೋದಾಕತ್ತಾರ ಬಿಡು ಅನ್ನಂಗಾಗಿದ್ದು. ಏನಾರ ಆಗಲಿ, ದೇವ್ರ ಕಂಡುಬಿಟ್ಟ ನಮಗೂ ಒಳ್ಳೇದು ಮಾಡಿದವ ಅಂತ ಇಲ್ಲಿ ಬಿಡ್ಲೆ, ಎಲ್ಲರಿಗೂ ಒಂದು ಟೈಮ್ ಅಂತ ಬರ್ತೈತಿ. ಏನು ದೇವ್ರು ಅವಕಾಶ ಕೊಟ್ಟಿರ್ತಾನ, ಆ ಅವಕಾಶನ ಉಪಯೋಗ ಮಾಡ್ಕೋಬೇಕು. ದುರುಪಯೋಗ ಮಾಡ್ಕೊಂಡ್ರೆ ಯಾವುದಕ್ಕೂ ಇಲ್ದಂಗೆ ಆಕೈತದ ಅಂತ. ಈಗ ಇಲ್ಲಿ ತನಕ ಇಟ್ಕೊಂಡಿದ್ರೆ ಹೊಲನ ಉಪಯೋಗ ಆಯ್ತು. ಜೇರ್ ನೀವು ಅವಾಗ ಮಾರಿಬಿಟ್ಟಿದ್ರೆ ಹೆಂಗೆ ಹೌದಲ್ಲ. ಅದಕ್ಕೆ ಅನ್ನೋದು ಇಟ್ರೆ ಕೋಟಿ ಬಾಳ್ತೈತೆ ಅಂತ. ಏನಾರ ಆಗ್ಲದ ಒಟ್ಟು ವಸ್ತುಗಳನ್ನ ಕಾದಿಡ್ಬೇಕು, ದಿಡುಗ್ಗನ ಕೈ ಬಂದಂಗೆ ಕೊಟ್ಟು ಬಿಡಬಾರ್ದು. ಹೌದಲ್ತಕ್ಕ, ನೀ ಅನ್ನೋದು ಖರೆ ಐತಿ. ಸರಿ ತಗ ಹೋಗಿ ಬರೋಣಂತ ಬಾ, ಹೋಗೋಣ. ಇವತ್ತು ಹೋಗ್ಬಿಟ್ರತ್ತಾಗ ಮತ್ತೇನು ಇನ್ನು ಟೈಮ್ನ ಐತಲ್ಲ. ಅಷ್ಟು ಮಾಡಿದ್ರೆ ನಡಿ, ಬಡಾಗ್ನ ಹೋಗಿ ಮಧ್ಯಾಹ್ನ ಅಷ್ಟೊತ್ತಿಗೆ ಹೊಳೆ ಬಂದುಬಿಡೋಣಂತ. 4-5 ಗಂಟೆ ಸುಮಾರು ಅಷ್ಟೊತ್ತಿಗೆ. ಸುಷ್ಮಾ ಯಾರು? ಓ ಲಲಿತವ್ವ, ಬಾ ತೈ ಬಾ. ಬಾ ಅದಾಳ, ಬಾ ಅಕ್ಕದಾಳ. ಏನು ಭಾಳ ದಿನ ಆತು ನಾನು ಅನ್ಕೊಳಕತ್ತಿದ್ದೆ, ಯಾಕೆ ಸೊಸೆ ನೋಡಕ್ಕೆ ಬರಲಿಲ್ಲ ಅವ್ರ ಅತ್ತೆ ಅಂತಂದು. ಈಗಾರ ಬಂದೆಲ್ಲ ಬಾರವ, ಚಲೋ ಆತು. ಹ್ಞೂ ರೀ ಬಂದ್ವಿ. ತಯಾರಿ ಅದನ್ನು ಚೀಲ ಒಳಗೆ ತಯಾರಿ, ಕಾಲು ತುಕೊಂಬರ್ತೇವೆ. ತಾರವ ಇಲ್ಲಿ. ಅದ ಅನ್ಕಂಡೆ ನಮ್ಮ ಲಲಿತ ಒಂದು ದನಿ ಆಕೈತಲ್ಲ ಅಂತಂದು. ಬಾರವ. ಆರಾಮದಿಯಾ ಮಗಳ? ಹ್ಞೂನವ, ನಾವು ಆರಾಮದ ನೋಡು. ನೀನು ಅಪ್ಪ ಎಲ್ಲ ಆರಾಮದಿರಲ್ಲ? ಅವನು ಶಂಕರ? ಹ್ಞೂನವ, ಎಲ್ಲರೂ ಆರಾಮದೇವಿ. ತಗ ಕಾಲು ತುಕ್ಕ ಬಾ. ನೀವು ಆರಾಮದಿರೇನವ ತಾಯಿ? ನಿಮ್ಮ ಅತ್ತೆ, ಮನೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆರಾಮದಾವಲ್ಲ? ಹ್ಞೂ ರೀ ಅಮ್ಮಾರ, ನಾವು ಎಲ್ಲ ಆರಾಮದ ನೋಡ್ರಿ. ಅವರು ಮಕ್ಕಳು ಮೊಮ್ಮಕ್ಕಳೆಲ್ಲ ಅವ್ರವ್ರ ಬಾಳೆದಾಗಿ ಉಳಿದ್ಬಿಟ್ಟಾರ್ರಿ. ಎಲ್ಲರೂ ಆರಾಮದಾರ, ಯಾರು ಬಗ್ಸಂಗಲ್ರಿ ತವ್ರ ಮನೇನ. ಇರ್ಲಿ ಬಿಡವ, ಎತ್ತಲಾಗಿರ ಅವ್ರವ್ರ ಗಂಡನ ಮನೆಯಾಗ ಅವ್ರು ಮಕ್ಕಳು ಚಂದಾಗಿದ್ರ ಅಷ್ಟ ಸಾಕು. ತವ್ರ ಮನೆಯವರಿಗೆ ಬಗಸ್ಲಾರ್ದಂಗೆ ಅದಾರಪ್ಪ ಅಂದ್ರೆ ಅದ ಖುಷಿ. ನಡ್ರಿ ಒಳಗೆ ನಡ್ರಿ ಕುತ್ಕೊಳ್ಳೋಣ. ಇರ್ಲಿ ಬಿಡಿ, ಇಲ್ಲೇ ಕುಂತ್ರ ತಣ್ಣ ಗಾಳಿನೂ ಬರ್ತೈತಿ ಇಲ್ಲೇ. ಆದ್ರೆ ಅಂದಂಗೆ ಇವ ಶಂಕರೆಲ್ಲ ಹೊಂದ್ಕೊಂಡು ಹೊಂಟಾನದಲ್ಲ, ಮೊದ್ಲಿನಂಗೆ ಏನು ಮಾಡಾಕತ್ತಿಲ್ಲಲ್ಲ. ತಂದು ಹಾಕದ ಬಂದು ಹಾಕದ ಎಲ್ಲ ನೋಡ್ಕೊಳಕತ್ತೇನಿಲ್ಲ, ಮನೆ ಮಂತ್ಯಾನ ಹೆಂಡ್ರು ಮಕ್ಕಳು ಅಂತೇಳಿ. ಹ್ಞೂನವ, ಮೊದ್ಲಿನಂಗೆಲ್ಲ ಏನಿಲ್ಲ. ಪಾಡಾಗ್ಯಾನೀಗ. ಅದು ಯಾವ ದೇವ್ರ ಬುದ್ಧಿ ಕೊಡ್ತಾ ಏನು ಅಡ್ಡಿಲ್ಲ, ಸಾರ್ಥಕ ಅಥವಾ ಇವ. ನೀನು ಅವನಿಗೆ ತಿದ್ದು ಬುದ್ಧಿ ಹೇಳಿದ್ದೆ ಖರೇನ. ನಿನ್ನಂತ ಒಬ್ಬಕ್ಕೆ ಆಗ್ತಿದ್ಲು ಅಂದ್ರೆ ಯಾವ ತಮ್ಗಳು ಹಾರಿ ತಪ್ಪಂಗಿಲ್ಲ ಅನಿಸೋತವ ನನಗಂತ. ಖರೇನ ದಿನಕ್ಕೆ ಒಂದು ಸಲನಾರ ನೆನೆಸ್ಲಿಲ್ದಾನೆ ಊಟ ಮಾಡಂಗಿಲ್ಲ ನೋಡು ಅವನಂತೂ ಈಗ. ನಮ್ಮ ಅಕ್ಕ ಹಂಗೆ ಹೇಳಿದ್ಲು, ನಮ್ಮ ಅಕ್ಕ ಹಿಂಗೆ ಹೇಳಿದ್ಲು, ಅಕ್ಕ ಅದನ್ನು ಹೇಳಿದ್ಲು, ಇದನ್ನು ಹೇಳಿದ್ಲು ಅಂದು ನೆನೆಸೇ ಉಣ್ತಾನ ನೋಡವ. ಖರೆ ಅಂದ್ರನ ನಿಮ್ಮ ತಮ್ಮ. ಈಗಂತೂ ಭಾಳ ಸುಧಾರ್ಸ್ಕೊಂಬಿಟ್ಟಾನ. 3 ಹೆಣ್ಣುಡ್ರ ಆತಲ್ಲ, 3ನೇದು ಹುಡುಗಾದ್ರೆ ಒಟ್ಟ ಬೇಜಾರು ಮಾಡ್ಕಿಲ್ಲ ನೋಡು. ಇರ್ಲಿ ಬಿಡು, ಏನಾಯ್ತು ಮನೆ ಮಹಾಲಕ್ಷ್ಮಿ ಬಂದಾಳ ಇರುವಲ್ನಕ. ನನಗೆ ಚಲೋ ಆಗೇ ಆಕತಿ, ದೇವ್ರು ಒಳ್ಳೇದು ಮಾಡ್ತಾನ ಅಂತ ಅಷ್ಟೊಳ್ಳೆ ಬೈದು ಬಂದೈತೆ ಆ ಹುಡುಗಗೆ. ಖರೇನ ಇವನ ನಮ್ಮ ಶಂಕರ ಅನ್ನಂಗೆ ಆಗಾಕತ್ತಿತ್ತು ನನಗೆ ಅವ್ನು ಮಾಡೋದು ನೋಡಿ. ಏನು ಮಾಡಿದ್ರಿ, ಎಲ್ಲ ನಮ್ಮ ಕೈಯಾಗ ಐತ್ರಿ. ಹೆಣ್ಣು ಗಂಡು ಅನ್ನೋದು ದೇವ್ರು ಯಾರು ಕೊಡ್ತಾನ ಅದು. ಈಗ ನೋಡ್ರಿ, ನನ್ನ 2 ಹೆಣ್ಮಕ್ಳು, ನನಗೆ ಗಂಡು ಹುಟ್ಟಲಿಲ್ಲ ಒಂದನ್ನ. ಈಗ ನನ್ನ ಮಕ್ಕಳಿಗೆ ಆಕೆ ಒಬ್ಬಾಕಿಗೆ ಅವಳಿ ಜವಳಿ ಗಂಡು ಹುಟ್ಟ್ಯಾವು, ಈಕಿಗೆ ಮೊನ್ನೊಂದು ಗಂಡು ಹುಟ್ಟೈತಿ. ಇವ್ರು ಹೆಣ್ಮಕ್ಳ ಇಲ್ಲ. ಈಗ ಹಂಗೆ ನೋಡಿದ್ರೆ ನಮ್ಮ ಕೈಯಾಗೆ ಏನಿಲ್ಲ ನೋಡ್ರಿ. ದೇವ್ರು ಯಾರು ಕೊಡ್ತಾನ ಅದನ್ನ ಚಂದಾಗಿ ಅವ್ರಿಗೆ ಒಟ್ಟು 10 ಮಕ್ಕಳಿಗೆ ಕೊಡೋ ಆಶೀರ್ವಾದನ ಇವ್ರಿಗೆ ಕೊಡಪ್ಪ ಅಂತಂದು ದೇವ್ರ ಕೈ ಮುಕ್ಕಂತ ಹೋಗಾದ್ರೆ ಅಷ್ಟೇ. ಹ್ಞೂನವ, ಅದು ಕರೇನ. ಬೀಗ್ರ ಒಂದು 4 ಕಪ್ ಚಾ ಮಾಡ್ಕೊಂಬರ್ರಿ ಒಟ್ಟು. ಹ್ಞೂ ರೀ ಶಾಂತಕರ ತಾಂಬಂದೆ. ನೀ ಯಾಕೆ ಇತ್ಲ ಬಂದು ಕುಂತಿಯಲ್ವೇ ಅವ? ನಾನು ಆ ಕೂಸಿನ ಏರಕ್ಕೆ ಅಂದು ಬಂದಿದ್ನವ ಇಲ್ಲಿ. ಯಾರ್ದು ಅವ್ರಿಗೆ ಕೈಯಾಗ ಕೊಟ್ಟೆ, ಅವರು ತಗೊಂಡು ಮಂಗ್ಸಾಕತ್ತಿದ್ರು. ಮತ್ತು ಅವು ಇಸಿ ಅರಿಬಿ ಅವೆಲ್ಲ ಹಿಂಡಿಟ್ಟಿದ್ರ. ಹಂಗಾಗಿ ಅವ್ನು ಒಟ್ಟು ಒಣ ಹಾಕಿ ಕೂತ್ಕೊಂಡೆ, ನೀವು ಬಂದ್ರಿ. ಯವ್ವ, ಅವು ಇಸಿ ಅರಿಬಿ ಸೇರಿಬಿರ್ತಾವಲ್ಲ, ಅವನ್ನೆಲ್ಲ ಒಗದಾದ್ಮೇಲೆ ಒಂದು 2 ಚೆರಿ ನೀರು ಹಾಕಿ
ಒಂದು 2 ಡಬ್ಬು ಡೆಟಾಲ್ ಹಾಕಿ ಆ ನೀರಿನಾಗ ಅವು ಸರ್ಬಿಗಳು ಎದ್ದೆದ್ದಿ ಹಿಂಡಿ ಒಣ ಹಾಕು ಅಂದ್ರೆ ಇದೇ ಆಗಂಗಿಲ್ಲ. ಅದೇನ ಅಂತಾರಲ್ವ, ಏನ ಕ್ರಿಮಿಗಳು ಏನ ಜಾಸ್ತಿ ಆಗಂಗಿಲ್ಲ, ಚಲೋ ಫ್ರೆಶ್ ಅನ್ನಿಸ್ತಾವ ಅರಿಬಿಗಳು ಅಂತ ಅಂತಾರ. ಹಂಗೆ ಮಾಡ್ಬೇಕಂತ ಅಂದ್ರೆ ಸ್ವಚ್ಛ ಇರ್ತಾವ ಅಂತಂದು ಈಕೆ ಸುಮ್ಮಿ ಮಾಡ್ಯಾಳಲ್ಲ 2 ಬೆಣೆತನ ಆಕೆ ಹೇಳಿದ್ಲು, ಆಕೆ ಮಗಳು ಹೇಳಿದ್ಲಂತ. ಹಾಗಾಗಿ ಹಂಗೆ ಮಾಡ್ಬೇಕಂತ ನೋಡು, ಚಲೋ ಅಂತ. ಅರಿಬಿನ ಗುಮ್ಸ್ ವಾಸನೆ ಬರೋದಿಲ್ಲ ಅಂತ ಅನ್ನಕತ್ತಿದ್ಲು. ಹೌದನ? ಡ್ಯಾಟಲ್ಲ ಏನಾಗ ಗೊತ್ತಾಗಂಗಿಲ್ಲವ ನಮಗೆ. ಅವ್ರ ಅಮ್ಮ ಒಟ್ಟು ಎಲ್ಲ ಇಸಿ ಪಸಿ ಎಲ್ಲ ತಿಕ್ಕಿ ತೊಳೆದು ಒಣಗಿ ಹಿಂಡಿಟ್ಟಿರ್ತಾಳ. ಆಮೇಲೆ ಒಟ್ಟು ಬಿಸಿನೀರಿನಾಗ ಎದ್ದಿ ಮೆತ್ತಗಕ್ಕ ಅರಿಬಿ ಅಂದು ಹಿಂಡಿ ಒಣ ಹಾಕಿರ್ತಾನೆ ಅಷ್ಟೆ. ನಡಿತೈತೆ ಬಿಡ್ರಿ, ಹಂಗೇನ ಅದು ಆಗಂಗಿಲ್ಲ. ಡೆಟಾಲ್ ಆದ್ರೇನ ಬಿಸಿ ನೀರಾದ್ರೇನ ಒಟ್ಟು ಅರಿಬ್ ಮೆತ್ತಗಿದ್ರೆ ಸಾಕು. ಹುಡುಗರು ಮುಕ್ಳಿಗೆ ತೆರಿಲಾರ್ದಂಗೆ ಎಟ್ಟಾಗ್ಬಿಟ್ಟು ಅಂದ್ರೆ ಮೊದ್ಲ ಚರ್ಮ ಮೆತ್ತಗಿರ್ತೈತಲ್ಲ, ಇವು ತೆರೆದಾಡತ್ತಿಗೆನ ಕೆಪ್ಪೋಗ ಆಗ್ಬಿಡ್ತಾವ ಕುಂಡುಗಳು. ಅದಕ್ಕೆ ಒಟ್ಟು ಬಿಸಿನೀರಾಗ ಹಿಂಡಿದ್ರೆ ಅಡ್ಡಿಲ್ ಬಿಡ್ರಿ, ಅದನ್ನ ನಡಿತೈತಿ. ಮತ್ತೇನು ಅಲ್ಲಲ್ತವ ಸಮಾಚಾರ? ನಿಮ್ಮ ಅತ್ತಿ ನಿನ್ನ ಗಂಡ ನನ್ನ ಮೊಮ್ಮಗೆ ಹೆಂಗೈತೆ ಸಮ್ಮು ಕರ್ಕೊಂಬರ್ಬೇಕಿಲ್ಲ, ಈಗ ರಜೆ ಐತಿ. 2 ಹುಡುಗರು ಕರ್ಕೊಂಬಂದ್ರೆ 4 ದಿನ ಇದ್ದು ಹೋಗೋದು. ಏನು ರಜೆ ಐತೇನ ಬಿಡ್ಬೇವ. ನಿಮ್ದ ಎಳಿಲಾರ್ದೆ ಎತ್ತಿ ಎರಿ ಮೇಲೆ ಬಿತ್ತು ಅನ್ನಂಗೆ 3 ಹುಡುಗರು ಮತ್ತು 4 ಮಂದಿ ಅಡಿಗೆ ತುಸಾಕತೆ. ಅವನ್ನ ಹಿಡಿಯೋದಾಗಂಗಿಲ್ಲ. ಇನ್ನೂ ಹಾಕಿ ಅದ್ರ ಅಡ್ಡಿ ಇಲ್ಲಿ ಬಿಡು. ಒಂದಿಟ್ಟು ಏನರ ಕೈಯಾಗ ಆಸ್ರಕತಿ, ಬಾಂಡೆ ಪಂಡೆ ತೊಳೆದು ಕಸ ಹೊಡೆಯೋದು ಅಂತದ್ದು ಮಾಡ್ತಾಳಕ್ಕೆ. ಹಂಗದೇನಿಲ್ಲ. ಇವನ್ ಮಾತ್ರ ಹಿಡಿಯೋದು ಭಾರಿ ಕಷ್ಟ ಐತೆ ಬಿಡು. ಅದಕ್ಕೆ ಯಾವ್ದು ಬೇಡ, ತಣ್ಣಗಲ್ಲೇ ಊರಾಗ ಇರು, ನಿಮ್ಮ ಅಪ್ಪನ ಜೊತೆ ಕೊಟ್ಟು ಹೊಲಕ್ಕೆ ಮನೆಗೆ ಹೋಗಿ ಅಂತ ಬರ್ಕೊಂತೀರ ಅಂತಂದು ಹೇಳಿ ಬಂದನಿ. ಅದ್ರಾಗ ಆಕಳ ಒಂದು ಇಳಿದತ್ತಲ್ವ, ಮತ್ತು ಆಕಳಿಗೆ ಒಟ್ಟು ಹಸಿ ಹುಲ್ಲಿದ್ರೆ ಬೇಯಿಸಿ, ಬರೀ ಒಣ ದಂಟು ಹಾಕಿದ್ರೆ ಅದು ಬೇಯಿಸಿ ಹಿಂಡ್ಬೇಕಲ್ಲ, ಅದಕ್ಕೆ ಒಟ್ಟು ಹುಲ್ಲು ಪಲ್ಲು ಕೊಯ್ಕೊಂಬರ್ತಾನೆ. ಕರ ಅಂದ್ರೆ 2 ಹೊಟ್ಟೆ ಅವನಿಗೆ. ಇವ ಈ ಕರಕ್ಕೆ ಒಂದು ಹೆಸರಿಡನವ ನಾವು ಅಂತಂದು ಹೇಳ್ಯಾನ. ಅದಕ್ಕೆ ಎಂಥದ ಇಡ್ತಾನೆ ಅನ್ನವ ಇವ. ಅವನ ಹೆಸರು ನೆನಪಾಗವಲ್ದು ನೋಡು. ಎಂಥದ ಅನ್ನ ತಡೆ ನೆನಪ ಮಾಡ್ಕೊಂಡು ಹೇಳ್ತಾನಂತ. ಯವ್ವ ನಿನ್ನ ಮಗನ ಭಾರಿ ಬೆರಿಕದನವ ಇವ. ಅಪ್ಪಟ್ಟು ಬಂದದ್ನಲ್ಲ ರಜಕ್ಕೆ, ಅವ್ರ ಮಾವನ್ ಏನು ಉರಿಸ್ಕೊಂಡು ತಿಂದ್ಬಿಟ್ಟು ಬಿಡು. ಸಾಕಾಗಮಟ ಅಡ್ಡಾಡ್ಬಿಟ್ಟ. ಎಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು, ಎಲ್ಲಿ ಬರ್ಬೇಕಂದ್ರೆ ಅಲ್ಲಿ ಬರ್ಬೇಕು. ಅವ್ರ ಮಾವು ಬೆನ್ನು ಹತ್ತಿ ಕಾಯದ ಕೆಲಸ ಆಗಿತ್ತು ನೋಡು ಅವನ್ನ. ಹಂಗೆ ಮಾಡ್ತಾನೆ ಬಿಡ್ಬೇ ಅವನ್ನ. ಅಂದಂಗೆ ಈಕೆ ಸುನಂದ ಬಂದದ್ಲೇನು ಬೇ? ಬಂದದ್ಲ. ಹಡದ ದಿನಾನ ಬಂದದ್ಲ. ಅಲ್ಲೇ ದವಾಖಾನೆಗೆ ಬಂದದ್ಲ ಸೀದಾ. ಬಂದು ನೋಡ್ಕೊಂಡು ಇಬ್ಬರು ಬಂದಿದ್ರು, ಗಂಡ ಹೆಂಡ್ತಿನ. ಹುಡುಗನ ಕರ್ಕೊಂಡು ಬಂದು ನೋಡ್ಕೊಂಡು ಮಾತಾಡಿಸಿ ಅವು ಏನೇನ ಕೊಟ್ಟು ಹೋದ್ರೆ ಒಟ್ಟು ಕೊಬ್ಬರಿ ಖಾರ ಅವು ಎಲ್ಲ ಮತ್ತಿರ್ತಾವಲ್ಲ ಬಾಣ್ತಿ ಮನೆ ಕೊಡೋ ಅಂಥವು, ಅವನ್ನೆಲ್ಲ ಕೊಟ್ಟು ಹೋದ್ರೆ ಅರ್ಚನ. ಚಲೋ ಹಾಕ್ಬಿಡವ. ಮನಸ್ಸಿನಾಗ ಒಂದು ಏನು ಇಟ್ಕೊಂಡಿಲ್ಲಲ್ಲ, ಹಂಗಾತ್ ಹಿಂಗಾತ್ ಅಂತಂದು ಎತ್ಲಾಗಾರ ಅಣ್ಣ ತಮ್ಮ ಚೆಂದಾಗಿದ್ರೆ ಸಾಕು. ಎಲ್ಲ ಬಗೆನ ಹರಿದ್ಬಿಟ್ಟೈತಿಲ್ಲವ. ಅನ್ನಕ್ರೆ ಏನೈತಿ? ಇವನಿಗಂತೂ ಏನಿಲ್ಲ ಪಾಪ. ಈಗ ದುಡೋದು ರಟ್ಟಿ ಮೇಲೆ ಮಾಡ್ಕೋಬೇಕು. 3 ಹೆಣ್ಣು ಹುಡುಗರು. ಆದ್ರೆ ಜೀವನ ಕಷ್ಟ ಆಯ್ತು ನಮ್ಮ ಶಂಕರಂದು. ಒಂದು ಚೂರು ಇದನ್ನ ಮೊದಲೇ ತಿಳ್ಕೊಂಬಿಟ್ಟಿದ್ರೆ 4 ಬಿಲ್ ಉಳಿತಿದ್ದು ಕೈಯಾಗ. ಹೌದಲ್ಲ? ಎಲ್ಲ ಕಳ್ಕೊಂಡು ಈಗ ಬುದ್ಧಿ ಬಂದೈತಿ. ಅದೇನೋ ಅಂತಾರಲ್ಲ, ಗಂಡು ಸತ್ ಮೇಲೆ ಹೆಂಗೆ ಬುದ್ಧಿ ಅಂತ ಅಲ್ಲ ಅನ್ನಂಗೆ. ಆಸ್ತಿ ಮನಿ ರೊಕ್ಕ ರುಜಿ ಬಂಗಾರ ಬೆಳ್ಳಿ ಎಲ್ಲ ಹೋದ್ಮ್ಯಾಗ ಈಗ ಶಾಣೆ ಹಾಕುಂತ ನಮ್ಮ ಶಂಕರ. ಇನ್ನು ಇವ್ರು 3 ಮಕ್ಕಳನ್ನ ದಾರಿಗೆ ಹಚ್ಚೋ ತನಕ ಅಂದ್ರೆ ಸಾಕಾಗಿ ಹೋಗತ್ತೆ ಅವ್ನ ಜೀವನ. ಅವನಿಗೆ ರಗಡಾಗಿ ಹೋಗತ್ತೆ ಬಿಡು. ಇವ ಹಾಗೆಲ್ಲ ಏನಾಗೋದಲ್ಲ, ನೀ ಏನು ಜಾಸ್ತಿ ಚಿಂತೆ ಮಾಡೋಕೆ ಹೋಗಬೇಡ. ಈಗೇನು ಬೇವ ಗೌರ್ಮೆಂಟ್ ಶಾಲೆಗೆ ಬುಕ್ಕ ಬಟ್ಟೆ ಬರೀ ಮತ್ತು ಸಾಕ್ಸು ಬೂಟು ಮತ್ತು ಮೇಲೆ ಉಣ್ಣಾಕ ಮಧ್ಯಾಹ್ನ ಊಟ ಕೊಡ್ತಾರೆ, ಹಾಲು ಮೊಟ್ಟೆ 1 2 ಬೇಕಾದಷ್ಟು ಸವಲತ್ತು ಐತಿ. ಸುಮ್ಮನೆ ಏನಾಗಲ್ಲ. ಗೌರ್ಮೆಂಟ್ ಶಾಲೆಗೆ ಹಚ್ಚಿದ್ರೇನ ಯಾರೇನು ಕಮ್ಮಿ ಓದ್ತಾರ ಅನ್ನಂಗಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಗೌರ್ಮೆಂಟ್ ಶಾಲೆಯಾಗ ಓದಿರೋದು ಹಿಂದಿನ ಕಾಲಕ್ಕನ. ಈಗ ಹಂಗೆ ಇಂಗ್ಲೀಷ್ ಮೀಡಿಯಮ್ ಅಂತ ನಿಂತ್ಬಿಟ್ಟಾರ ಜನ. ಓದ್ಸೋರು ಓದಿಸ್ಕಿಲ್ಲ, ನಾವು ಯಾಕೆ ಬೇಡ ಅನ್ನೋದು. ಪಾಪ ಅವ್ರವ್ರು ಇಷ್ಟ, ಅವ್ರು ದುಡಿಯೋರು ಅವ್ರು ಓದಿಸ್ಕೊಳಾರು. ನೀ ಇವನು ಅಲ್ಲೇ ಹಾಕೋಲ್ನಕ್ಕ ಗೌರ್ಮೆಂಟ್ ಶಾಲೆಗಳಾಗ ಕಲಿವಲ್ರಕ್ಕ. ಏನಾಗೋದಲ್ಲ. ಹುಡ್ಸಿದ್ದೇವ್ರೇನೋ ಹುಲ್ ಮೇಸೋದಲ್ಲ ಏನವ. ಈಗ ಒಂದು ಧೈರ್ಯ ಮಾಡ್ಕೊಳೋದು ಮತ್ತೆ.